ಈ ಕಡೆ ಇರೋದೆಲ್ಲ ನಮ್ಮ ಇಂಡಿಯನ್ ರೈತರು, ಈ ಫೆನ್ಸ್ ಆ ಕಡೆ ಇರೋದೆಲ್ಲ ಪಾಕಿಸ್ತಾನ. ಸ್ವಲ್ಪ ಕಲರ್ಸು ಬಂದವ್ರೆ. ನಮ್ಗೆಲ್ಲ ಕಲ್ಯಾಣ ಜೋಗ್ ನೋಡ್ತಾರೆ, ನಾವು ಮದುವೆ ಮ್ಯಾರಿಡ್ ಪರ್ಸನ್. ಅವ್ನಿಗೆ ಎಳೆ ನಿಂಬೇಕು ಇನ್ನು ಪೀಸ್ ಪೇರು, ಅವನಿಗಿನ್ನೂ ಬೇಡ. ಟೈಮು 7:55 ಆಯಿತು, ಆದರೂ ಇನ್ನೂ ಕತ್ಲಾಗಿಲ್ಲ ಇಲ್ಲಿ. ಅಲ್ಲ ಏನು ಗುರು ಇದು ಸಗದಾಗಿದೆ ನೋಡೋಕ್ಕೇನೆ. ಇವತ್ತು ಒಳ್ಳೆ ಊಟ ಅಲ್ಲ. हम बेंगलुरु से निकल के आज चार दिन हो गया. आज मटन का है तो पूरा खुश हो गया. ಜಾಮೂನ್ ತಿಂಡ ಜಾಮೂನ್. ನಮ್ಮ ವಿಡಿಯೋ ನಾವೇ ನೋಡ್ಕೊಂಡು ಒಳ್ಳೆ ಮಜಾ ತಗೋತೀವಿ. ಹುಷಾರಾಗಿಡೋ ಬಾಯಿಗೆ ಪಪ್ಪ, ನಂಗೂ ಕೊಡ್ರೋ ಬ್ರೋ. ಇದ್ದಿಂದಲೇ ಬೇದಿ ಕಿತ್ಕೊಂತ ಇರ್ಬೇಕು ಮೋಸ್ಟ್ಲಿ. ಇನ್ನೊಂದು 2 ಎಕ್ಸ್ಟ್ರಾ ತಿಂತಾವಳ, ಇನ್ನೊಬ್ಬನಿಗೆ ಸರಿ ಇರೋದು ದೇವ್ರೆ. ನೀರಜ್ ಒಬ್ಬನಿಗೆ ಬೇದಿ ಕಿತ್ಕೊಂಡ್ಬಿಡ್ಲಿ ಅಷ್ಟೇ ಸಾಕು. ಒಳ್ಳೊಳ್ಳೆ ಬಟ್ಟೆ ಇದ್ದ ಗುರು, ನಮ್ಮ ಹೆಂಡತಿಗೆ ಒಳ್ಳೊಳ್ಳೆ ಬಟ್ಟೆ ತಗೋಬೇಕು. 1ನೇದ 2ನೇದ ಮಾಡಿದ್ರೆ ಹಾಯ್ ಹಲೋ ನಮಸ್ಕಾರ ಬಾಯ್ಸ್, ಗುಡ್ ಮಾರ್ನಿಂಗ್. ನಮ್ಮ ಇವತ್ತಿನ ಕಾರ್ ಸ್ಲೀಪಿಂಗ್ ತುಂಬಾ ಚೆನ್ನಾಗಿತ್ತು ನೋಡಿ. ತಾರಲ್ಲೂ 3 ಜನ ಹಿಂಗೂ ಮಲಗ್ಬೋದು. ನಡಿ ಇಂದಿನ ಜೀವನ ಶುರು ಮಾಡೋಣ. ಇವತ್ತು ಗೋಲ್ಡನ್ ಟೆಂಪಲ್, ವಾಘಾ ಬಾರ್ಡರ್, ಆಮೇಲೆ ಜಮ್ಮು. ಲೆಟ್ಸ್ ಗೋ ಗೈಸ್. Check the mic and make sure it sound right, boys. ಈ ಗೋಲ್ಡನ್ ಟೆಂಪಲ್ ಬ್ಯಾಕ್ ಸೈಡ್ ಏನೇ ಒಂದು ವಾಶ್ರೂಮ್ ಇದೆ, ಪೇ ಅಂಡ್ ಯೂಸ್ ವಾಶ್ರೂಮ್. ತಾರೀಕೆ ಅಂತಾನೆ ಪರ್ ಪರ್ಸನ್ 500 ರೂಪಾಯಿ ತಗೋತಾರೆ. ನಿಮಗೆ ಹೋಟೆಲ್ ರೀತಿ ಎಲ್ಲ ಒಂದು ಹೈಫೈ ಸಿಗಲ್ಲ, ಒಂದು ನಾರ್ಮಲ್ ಪಬ್ಲಿಕ್ ಟಾಯ್ಲೆಟ್ ಅದು. 500 ರೂಪಾಯಿ ಕೊಟ್ಟರೆ ರೂಮೇ ಸಿಕ್ಬಿಡುತ್ತೆ ಫ್ರೆಶ್ ಆಗಕ್ಕೆ. ಬಟ್ ನಮ್ಮ ಕಾನ್ಸೆಪ್ಟ್ ರಾ. ಇಲ್ಲಿ ಮನಿ ಮ್ಯಾಟರ್ ಅಲ್ಲ, ಸರಿ ರಾ ಎಕ್ಸ್ಪೀರಿಯನ್ಸ್ ಮ್ಯಾಟರ್. ಸ್ನಾನ ಎಲ್ಲ ಮಾಡಾಯ್ತು. ಎಷ್ಟು ಕೊಟ್ಟೆ ಮಗ? ಕೊಟ್ಟೆ ಖುಷಿ ಪಾಪ. ಸುಮ್ನೆ 100 ರೂಪಾಯಿಗೆ ಮಾತಾಡ್ಕೊಂಬಂದು ನಮ್ಮತ್ತೆ ಡೌನ್ ಮಾಡ್ತಿದ್ದೆ ನೀನು. ಏನ್ ಬೈ ಕರೆಕ್ಟಾ? ಬೈ ಬಟ್ ಸಗದಾಯ್ತು ಎಲ್ಲ. ಜಾಗೋರ್ ಹ್ಯಾಂಡ್ ಶವರ್ ಗೀನ್ ಶವರ್ ಬಿಸಿನೀರು ಜಾಗೋರ್ ಇಟ್ರು ಬರೀ ಡವ್ ತೋರ್ಸ್ಲಾ ಹೋಗಿ. ರೋಡ್ ಮೇಲೆ ಪಂಚ ಹಾಕೊಳ್ಳೋದು, ಎಲ್ಲಿ ಬೇಕೋ ಅಲ್ಲಿ ಎತ್ ಬಿಡ್ತಾರೆ. ಯಾರಿಗೆ ಬೇಕು ಕಂಡ್ಕೊಂಡವ್ರಿಗೆಲ್ಲ ತೋರಿಸ್ತಾರೆ. ಆಟೋ ಸ್ಟಾರ್ಟ್ ಆಗಿರೋದು ಒಳ್ಳೆ ಜನರೇಟರ್ ಸ್ಟಾರ್ಟ್ ಆದಂಗೆ ಆಯ್ತು ನನಗೆ. ರೆಡಿ ಆದ್ರೆ ಹೀರೋ ರೆಡಿಮೇಡ್ ಪಂಚೆ ತಂದವ್ರೆ, ಹಾಕೊಂಬಿಟ್ಟವ್ರ ಪ್ರಚಾರ. ನಂಗೆ ನೋಡಿ ಆ ಪಾಜಿ ಬೈ ಹೆಂಗ್ ನೋಡ್ಕೊಂಡು ಹೋದ್ರಿ ನೀನ್ ತಿಂತೀನಾ ಪಾವ್ ಭಾಜಿ? ತೀನ್ ಪ್ಲೇಟ್ ಇದೆ ಭಯ ಪಾವ್ ಭಾಜಿ. ಓಹೋ ತುಪ್ಪ. ಗೋಲ್ಡನ್ ಟೆಂಪಲ್ ಆಯ್ತು. ಗೋಲ್ಡನ್ ಟೆಂಪಲ್ ಮುಗಿಸ್ಕೊಂಡು ವಾಘಾ ಬಾರ್ಡರ್, ಸ್ಟ್ರೇಟ್ ರೋಡ್ ಇದು. ವಾಘಾ ಬಾರ್ಡರ್ ಆಕ್ಚುಲಿ ಒಂದೇ ರೋಡು. ಹಂಗೆ ಮುಂದಕ್ಕೆ ಹೋಗ್ಬಿಟ್ರೆ ಪಾಕಿಸ್ತಾನ ಹೋಗ್ಬಿಡ್ಬೋದು ನಾವು. 20 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೇಕು. ಸೊ ಈಗ ವಾಘಾ ಬಾರ್ಡರ್ ಎಂಟ್ರಿ ಆಗ್ತಾ ಇದೆ. ಜೈ ಹಿಂದ್, ಜೈ ಹಿಂದ್. ಇಲ್ಲಿ ಬಿಡ್ತಾ ಇಲ್ಲ, ಆ ಕಡೆಯಿಂದ ಹೋಗ್ಬೇಕಂತೆ. ಸೊ ಹಂಗಾಗಿ ಬನ್ನಿ. ಬಟ್ ಇಲ್ಲಿಂದ ಏನ್ ಪಾರ್ಕಿಂಗ್ ಇದೆ, ಇಲ್ಲಿಂದ ನೋಡ್ಬೋದಂತೆ ಬಾರ್ಡರ್. ಬಟ್ ಏನ್ ಫಂಕ್ಷನ್ ಏನ್ ನಡೆಯಲ್ಲ, ಇಲ್ಲಿ ನೋಡ್ಬೋದು ಅಷ್ಟೇ. ಜಸ್ಟ್ ನೋಡ್ಬೋದು. ಮೇಲ್ಗಡೆ ಅಲ್ಲಿ ಮೇಲ್ಗಡೆ ಹೋಗೋಣ. ಅವ್ರು ಬರೀ ಗುರುಜಿ ಬನ್ನಿ ತೊಡೆ ಮೇಲೆ ಕೂತ್ಕೊಳ್ಳಿ ಗುರುಜಿ. ಹಂಗೆ ಹತ್ತಿ ಬೈ ಅಲ್ಲೇ ಸೈಡಿಗೆ ಹೊಡೆದ್ರೆ ಏನ್ ಮಾಡ್ತೀರಾ? ನಮ್ ಬಾರ್ಡ್ರು ಏನಾದ್ರು ಮಾಡ್ಬೋದು ಹತ್ತಿ. ನಾನಿದ್ದೀನಿ. ವಾವ್ ನೋಡಿ, ಇದೆ ಬಾರ್ಡರ್. ಫ್ರೆಂಡ್ಸ್ ಕಾಣ್ತಾ ಇದೆ ನೋಡಿ ಬ್ರೋ. ಓ ಸೂಪರ್. ಎಲ್ಲ ಕಾಣ್ತಾ ಇದೆ ಬಾರ್ಡರ್. ಅದೇ ಫೆನ್ಸು, ಪಾಕಿಸ್ತಾನ ಇಂಡಿಯಾ ಬಾರ್ಡರ್ ಫೆನ್ಸ್ ಕಾಣ್ತಾ ಇದೆ ನೋಡಿ ನಿಮ್ಗೆ. ಎಲ್ಲಿ ಮುಂದೆ ನೋಡು. ನನಗೆ ಕಾಣಿಸ್ತಿಲ್ಲ. ಹೆಲಿಕಾಪ್ಟರ್ ಕಂಪ್ಲೀಟ್ ಏನ್ ಗೌರ್ಮೆಂಟ್ ಏನ್ ಆಗಿಲ್ಲ ಇಲ್ಲಿ. ಇದು
ಅದೇ ಎಲ್ಲ ನಮ್ಮ ಸಿವಿಲಿಯನ್ಸ್ ಏನಿದೆ ಅವರೆಲ್ಲ ಇಲ್ಲಿ ಅದೇ ಗದ್ದೆ ಮಾಡ್ತಾರಲ್ಲ, ಇಲ್ಲಿಂದನೇ ಆ್ಯಕ್ಚುಲಾಗಿ ಎಂಟ್ರಿ ಆಗೋದು. ನೋಡಿ ಆ ಕಡೆ ನಮ್ಮ ಫ್ಲ್ಯಾಗ್ಗಳು ಮತ್ತು ಅವ್ರ ಫ್ಲ್ಯಾಗ್ ಎಲ್ಲ ಹಾರಿಸ್ತಾರಲ್ಲ, ಅದು ಇದೇ ಜಾಗ. ಇವಾಗ ಇಳಿಸ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ರೈತರೆಲ್ಲ ಗದ್ದೆ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಈ ಕಡೆ ಇರೋದೆಲ್ಲ ನಮ್ಮ ಇಂಡಿಯನ್ ರೈತರು, ಈ ಫೆನ್ಸ್ ಆ ಕಡೆ ಇರೋದೆಲ್ಲ ಪಾಕಿಸ್ತಾನ. ಇದೇ ಬಾರ್ಡ್ರು. ನಮ್ಮದೊಂದು ಹೆಲಿಕಾಪ್ಟರ್ ಇಲ್ಲೇ ಪಾರ್ಕ್ ಆಗಿದೆ ನೋಡಿ. 12 ಗಂಟೆವರೆಗೂ ವೇಟ್ ಮಾಡ್ಬೇಕು ನಾವು ಇಲ್ಲಿಗೆ ಬರೋಕ್ಕೇ. ಇಲ್ಲಿಂದ ಮುಂದಕ್ಕೆ ಹೋಗ್ಬೇಕು ಅಂದರೆ 4 ಗಂಟೆಗೆ ಒಳಗಡೆ ಬಿಡ್ತಾರೆ. ಆಮೇಲೆ ಈವೆಂಟ್ ಸ್ಟಾರ್ಟ್ ಆಗೋದು 5-5:30 ಆಗುತ್ತಂತೆ. ಅಲ್ಲಿಂದ 1 ಅವರ್ ನಡೆಯುತ್ತೆ ಅದು ಪೆರೇಡ್. ಅಲ್ಲಿವರೆಗೂ ಹೋಗಿ ಬರ್ಬೋದು ಅಷ್ಟೇ, ಅದು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಇಲ್ಲಿ ಇಳಿಯೋಕೆ ಇಲ್ಲಿ ಜಾಗ ಇಲ್ಲ, ಹಂಗಿಂದನೇ ಬರ್ಬೇಕು ನಾವು. ಗಾಡಿ ತಗೊಂಬ, ಹಂಗೆ ಬರೋಣ, ಹಂಗೆ ಬರೋಣ. अभी नहीं होगा एंट्री 4 बजे, वो BSF के हाथ में, हमारे हाथ में सिर्फ झंडा लगाना. ಓಕೆ, ಜೈ ಹಿಂದ್, जय हिंद. ಜೈ ಕರ್ನಾಟಕ ಮಾತೆ. ಕಲ್ಯಾಣ್ ಬ್ರೋ ನೋಡಿದ ತಕ್ಷಣ ಎಲ್ಲರೂ ಲುಂಗಿ ಡ್ಯಾನ್ಸ್ ಅಂತವ್ರೆ. ಇವಾಗ ಯಾರೋ ಒಬ್ಬ ಕರ್ನಾಟಕ ಅಂದ ನೋಡ್ಬಿಟ್ಟು ಖುಷಿ ಆಗೋಯ್ತು ಫುಲ್ಲು. ಸ್ವಲ್ಪ ಕಲರ್ಸು ಬಂದವ್ರೆ. ನಮ್ಗಲ್ಲ, ಕಲ್ಯಾಣ್ ಬ್ರೋಗ್ ನೋಡ್ತಾ ಇರೋದು ನಾವು. ಮದುವೆ ಮ್ಯಾರಿಡ್ ಪರ್ಸನ್. ಅವ್ನು ಎಳೆ ನಿಂಬೇಕು ಇನ್ನು ಪೀಚೆ ಅವ್ನಿಗಿನ್ನೂ ಬೇಡ ಅಲ್ವನಾ? ಎಳೆ ನಿಂಬೇಕೆ ನೀನು ಒಂದೇ. ಓಹೋ, ಇಂಡಿಯಾಸ್ ಫಸ್ಟ್ ಆ್ಯಂಡ್ ಲಾಸ್ಟ್ ರೆಸ್ಟೋರೆಂಟ್. ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಕೂದಲೆಲ್ಲ ಹಂಗೆ ನಿಂತ್ಕೊಂತ ಇದೆ. ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಒಂದು ಗಾಡಿ ಇಲ್ಲಿ. ಸೊ ನಮ್ಮದು ಕುಕಿಂಗ್ ಐಟಮ್ಸ್ ಎಲ್ಲ ಒಂದು ಸ್ವಲ್ಪ ತಗೋಬೇಕು, ಹಂಗಾಗಿ ಒಂದು ಸ್ವಲ್ಪ ಡಿಮಾರ್ಟ್ಗೆ ಹೋಗೋಣ ಅಂದ್ಕೊಂಡಿದ್ವಿ. ಡಿಮಾರ್ಟಿಗೆ ಬಂದಿದ್ದೀವಿ ಏನಾದ್ರು ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಬುಲೆಟ್ ರೈಸ್ ಅಂತ ಇರ್ತದೆ ನೋಡಿ, ಸ್ವಲ್ಪ ಇದಾ ನಿಂಗೆ ಬರುತ್ತಾ ರೈಸ್ ನೋಡೋಕ್ಕೆ? ಬರೀ ಕ್ಯಾಶರ್ ನೋಡ್ತೀಯ ಅಂದ್ಕೊಂಡಿದ್ದೆ ನಾನು. ಇವೆಲ್ಲ ಆ್ಯಕ್ಚುಲಿ ಎಷ್ಟು 149 ಯೂಸ್ ಮಾಡ್ಬೇಕಾದ್ರೆ ಬಿಸಾಕ್ಬಿಡ್ಬೋದು. ನಿಂಗೆ ಅಡ್ವೆಂಚರಸ್ ಬೇಕಲ್ಲೇನಾ ತಗೊಳ. ಬೈಕಲ್ಲಿ ಬಂದಾಗೂ ಅಷ್ಟೇ ಈ ಸತಿನೂ ಕೊಡ್ತಾ ಇದ್ದಾರೆ ಅದೇ ಥರ ಲಸ್ಸಿ. ನಿಲ್ಸ್ಕೊಳ್ಳಿ ಹಂಗೆ. ದೋಲೇಲೋ ಈ ಬೈಕ್ ಟೇಸ್ಟ್ ನೋಡಿ ಹೆಂಗಿದೆ, ಚಲೋ ಬಿಡುತ್ತೆ. ನೋಡಿ ಇಲ್ಲೇ ಊಟ ಮಾಡ್ಬೋದಾಯ್ತು. 1600 ರೂಪಾಯಿ ಕೊಟ್ಬಿಟ್ಟು ತಿನ್ಬಿಟ್ವಿ ಅಲ್ಲಿ. ಚೆನ್ನಾಗಿದೆಯಲ್ಲ, ಇನ್ನೊಂದು ಇಸ್ಕೊಂಬೋಣ. ಹಾಂ, ಥ್ಯಾಂಕ್ ಯು ಭಯ್ಯಾಜಿ. ಅದು ಹಂಗೆ ದಾನ ಮಾಡ್ತಾರೆ ಮಗ. ಅದು ನಂಗೆ ಇಸ್ಕೊಳ ಹಂಗೆ. ಹಾಂ ಜಿ, ಯೂಟ್ಯೂಬ್. ಥ್ಯಾಂಕ್ ಯು. गुड्डी भाई आज की मारदा अड़क लागे आज की थैंक यू. ಇಲ್ಲಿ ಪಂಜಾಬಲ್ಲಿ ಬ್ರೋ ಹೋಗ್ತಾ ಸಿಗ್ತಾನೆ ಇರ್ತಾರೆ, ಹಿಂಗೆ ಕೊಡ್ತಾನೆ ಇರ್ತಾರೆ ಬ್ರೋ. ಅಲ್ಲಿ ತಿನ್ನೋದ್ಕಿಂತ ತುಂಬಾ ಚೆನ್ನಾಗಿದೆ ಬ್ರೋ ಇದು ಚಾವಲು. ಧೀರಜ್ ಕೈಸೆ ದೇಖ್ತಾ ಇರೋದು ಏನ ಹಂಗೆ ಪಕ್ಕದಲ್ಲಿ ಚಿಟ್ಟೆಗಳನ್ನ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ಬೇಕು. ಏನೋ ಟಚ್ ಆದ್ರೆ ಗಾಡಿ. ಓ ಹಂಗ ಬ್ರೋ. ನೀವು ನೋಡಿದ್ರ ಚಿಟ್ಟೆ? ಕಾರ್ ಧೀರಜ್ ಅದೆಲ್ಲ ಟ್ಯಾಲೆಂಟ್. ಇಲ್ಲಿ ಮುಖ ತೋರ್ಸ ಸುಂದರ ನೋಡಿ ಹೆಂಗವನೆ. ತೋರ್ಸು ಒಂದ್ಸರು. 1 hour 48 minutes 78 ಕಿಲೋಮೀಟರ್. 78 ಕಿಲೋಮೀಟರ್ ಜಮ್ಮು ಕಾಶ್ಮೀರ ಹೊಡೆದ್ ಬಿಡೋಣ. ನಮ್ದೊಂದು ಕಾಶ್ಮೀರ್ ಫೈಲ್ಸ್ ಐತದೆ. ಏನಂತೀರ ಬ್ರೋ? ಹೊಡೆದ್ಬಿಡ. ನಮ್ದೊಂದು ಕಾಶ್ಮೀರ್ ಫೈಲ್ಸ್. ಥೈಲ್ಯಾಂಡ್ಗೆ ನಾನು ಒಂದ್ಸರಿ ನೀನು ಹೋಗಿದ್ಯಾ ಮಗ ಥೈಲ್ಯಾಂಡ್ಗೆ? ಇಲ್ಲ ಭಯ್ಯ. ನೆಕ್ಸ್ಟ್ ಟೈಮ್ ನಾವು ಪ್ಲಾನ್ ಮಾಡೋಣ, ಥೈಲ್ಯಾಂಡ್ ಟ್ರಿಪ್ ಹೋಗೋಣ. ಹಿಂಗೆ ಬಾಯ್ಸ್ ಎಲ್ಲ ಸಾಮೂಹಿಕವಾಗಿ ಸುಸ್ಸು. 1 2 ಜಮ್ಮು ರೀಚ್ ಆಗಿದ್ದೀವಿ. ಜಮ್ಮುವಿಂದ ಥ್ರೂಔಟ್ ಶ್ರೀನಗರ್ ಹೋಗ್ತಿದ್ದೀವಿ. ಯಾಕಂದರೆ ಜಮ್ಮುಲಿ ನಮಗೆ ಯಾವುದೂ ಕ್ಯಾಂಪಿಂಗ್ ಲೊಕೇಶನ್ಸ್ ಯಾವುದೂ ಸಿಗೋಲ್ಲ. ಸಿಟಿಯಿಂದ ಎಕ್ಸಿಟ್ ಆದಮೇಲೆ ಥ್ರೂಔಟ್ ಶ್ರೀನಗರ್ ನಮಗೆ ಸುಮಾರು ಕ್ಯಾಂಪಿಂಗು ಪಿಕ್ನಿಕ್ ಸ್ಪಾಟ್ಸ್ ಎಲ್ಲ ಇದೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಏಳುವರೆ ಆದ್ರೂ ಎಷ್ಟು ಬ್ರೈಟ್ ಇದೆ ಗೊತ್ತಾ ಇಲ್ಲಿ. ಟಿಕಾ ಹಿಡ್ಕೊಳ್ಳೋ, ವಿಡಿಯೋ ಮಾಡ್ಕೋ, ಹಿಡ್ಕೊಳ್ಳೋ. ಪಾನಿಪುರಿ ತಿನ್ನಕ್ ಬರ್ತಿಲ್ಲ, ಅವ್ರ ಮಗಳೇ ಚೆನ್ನಾಗಿ ತಿಂತಾಳೆ ಪಾನಿಪುರಿ ಇವ್ರಿಗಿಂತ. ಇಲ್ಲಿಂದನೇ ಎಂಟ್ರೆನ್ಸು. ಇದೇ ಎಂಟ್ರೆನ್ಸು. ಲಾಸ್ಟ್ ಟೈಮ್ ಈ ಕಡೆ ದೇವಸ್ಥಾನಕ್ಕೆ ಬರೋಕ್ಕಾಗಿಲ್ಲ, ಈ ಸತಿ ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ. ಟೈಮು 7:55 ಆಯಿತು, ಆದರೂ ಇನ್ನೂ ಕತ್ಲಾಗಿಲ್ಲ. ಇಲ್ಲಿ ರಾಮನ ಯಾವ್ದು ರಾಮನ ದೇವಸ್ಥಾನ ಇದೆ. ಇಲ್ಲಿ ದೇವಸ್ಥಾನಗಳೇ ಒಂಥರ ಡಿಫ್ರೆಂಟು. 8 ಗಂಟೆ ಆಗೋಯ್ತು. ಓ ಇದು ಹೊರಗಡೆ. ಓ ನೋಡಿ, ಅದು 1 ರೌಂಡ್ ಆಯ್ತಾ? ಇದು ಒಳಗಡೆ ರೌಂಡಾ? ಇದ್ರ ಆಚೆ ಇನ್ನೊಂದು ರೌಂಡ್ ಇದೆ ಕಣ. ಬಟ್ ನಮ್ದೆಲ್ಲ ಕಲ್ಲಲ್ಲಿ ಇರುತ್ತಲ್ಲ, ಇದೆಲ್ಲ ಗೊಂಬೆಗಳ ಸಣ್ಣ ಸುಮಾರಿದೆ. ಇಲ್ಲಿ ನೋಡಿ, ಇಲ್ಲಿ ಇದು ಅಷ್ಟೇ ಸುಮಾರಿದೆ. ತುಂಬ ಹಳೆ ಅಂದರೆ ಈ ಥರ ಸುಮಾರು ಗೋಪುರ. ಒಂದೊಂದು ಗೋಪುರ ಒಳಗಡೆ ಬೇರೆ ಆಯ್ತು. ದೇವಸ್ಥಾನ ನೋಡಿದ್ದು ಆಯ್ತು. ನಡೀಲಿ ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡೋಣ. ನಮ್ಮ ನೈಟ್ ಸ್ಟೇ ಇಲ್ಲೇ. ಹಾಂ, ಈ ಕಡೆ ಹೊಡ್ಕೊ.
ಟೆಂಟ್ ಓಪನ್ ಮಾಡಿಬಿಟ್ಟು ಇಲ್ಲೇ ಹೋಟ್ಲಲ್ಲಿ ಊಟ ಮಾಡಿ ಮಾಡ್ಕೊಳ್ಳೋಣ ಅಷ್ಟೇ. ಗಾಡಿ ಅಂತೂ ಅಲ್ಲಿ ಪಾರ್ಕ್ ಮಾಡಾಯಿತು ನಮ್ಮ ಗಾಡಿ. ಸೊ ಇವಾಗ ಊಟ ರೆಡಿಯಾಗಿದೆ. ನಾವು ಹೇಳಿಬಿಟ್ಟು ಮಟನ್ ಮಾಡಿಸಿದ್ದೀವಿ. ಚಪಾತಿ ಮಟನ್ನು ರೈಸ್ ಬೇಕು ಅಂತ ಹೇಳಿದ್ವಿ, ಹಾಗಾಗಿ ಚಪಾತಿ ಮಟನ್ ರೈಸು ಫ್ರೆಶ್ಶಾಗಿ ಮಾಡಿದ್ದಾರೆ ಇಲ್ಲಿ ನಮಗೋಸ್ಕರನೇ. ಇವಾಗ ಅಲ್ಲ ಏನು ಗುರು ಇದು ಸಗದಾಗಿದೆ ನೋಡೋಕ್ಕೇ. ತಿನ್ನೋಣ. ರೊಟ್ಟಿ ಗಿಟ್ಟಿ ಎಲ್ಲ ನೀಟಾಗಿ ಹಾಕೋರೆ. ಚೆನ್ನಾಗಿದಲ್ಲ ಬೈ, ಇವತ್ತು ಒಳ್ಳೆ ಊಟ ಅಲ್ಲ. ಮಾಡಿ ಒಂದು ಜೀರಾ ಕುಡಿದ್ಬಿಟ್ರೆ हाँ, हम बेंगलुरु से निकल के आज 4 दिन हो गया, तो सिर्फ दाल रोटी खाए थे. आज मटन खाए तो पूरा खुश हो गया. ಹೇಳ್ತಾ ಇದ್ದಾರೆ ಈ ದುನಿಯಾದಲ್ಲಿ ತಗೊಂಡೋಗೋದು ಏನೂ ಇಲ್ಲ, ತಿನ್ನಿ ಮಾಡಿ ಮಜಾ ಮಾಡಿ ಆದಷ್ಟು ಒಳ್ಳೆ ಕೆಲಸ ಮಾಡಿ ಒಳ್ಳೇದು ಮಾಡ್ಕೊಂಡಿರಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಇಲ್ಲೇ ಇದೇ ಹೋಟೆಲ್ಲಿ ಊಟ ಮಾಡಿಬಿಟ್ಟು ಇಲ್ಲೇ ಸ್ಟೇ ಆಗೋಣ ಅಂತ ಹೇಳ್ಬಿಟ್ಟು. अंकल जी आपका नाम? मोहम्मद शरीफ. ओके, थैंक यू अंकल जी. अभी क्या ना ज़्यादा लोग आपका जैसा नहीं बोलते हैं, बोलते हैं कि पैसा बचाओ, वो करो ये करो. वो करना ही है ज़िंदगी में, तो चाहिए ही. हम कर्नाटक से बेंगलुरु. अंकल फुल ಹೇಳ್ತಾರೆ ಇಲ್ಲೇ ಸ್ಟೇ ಆಗೋಣಲ್ಲ. ಇಲ್ಲೇ ಸ್ಟೇ ಆಗೋಣ. ಸರಿ ಹಂಗಾರೆ ಚೆನ್ನಾಗಿದೆ ಜಾಗ. ಹಾಂ, ಸುಮ್ಮನೆ ನಿದ್ದೆ ಕೆಟ್ಕೊಂಡು ಹೋಗೋದೇನಿದೆ, ಹೌದು. ಆರಾಮಾಗಿ ರೆಸ್ಟ್ ಮಾಡಿ ಬೆಳಗ್ಗೆ ಹೊರಟ್ರೆ ಆಯ್ತು. ಓಕೆ, ಹಾಗಾದರೆ ನಮ್ಮ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ಇಲ್ಲೇ ಊಟ ಮಾಡಿ ಸ್ಟೇ ಆಗ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲ ಕಂಟಿನ್ಯೂಷನ್ ಸಿಗುತ್ತೆ ನಿಮಗೆ. ಇಲ್ಲಿಂದ ಊಟ ಮಾಡಿ ಹೋಗಿದ್ದೆಲ್ಲ. ಸೊ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ. ಇಲ್ಲಿವರೆಗೂ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಹೊಸ ವೀಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್, ನಮಸ್ಕಾರ.